ರಾಮೋರೆ? ಮತ್ತೆ ತಿನ್ನುವಾಗ ತಟ್ಟೆ ಬದಲಾಯಿಸ್ಬೇಕಲ್ಲ. ಸುಮ್ಕೆ ಇರಲ್ಲ. ಏಯ್ ತಟ್ಬಿಟ್ಟಿದೆ, ಓಡೋದ್ರೆ ಇನ್ನೂ ಚುಚ್ಚಕ್ಕಿಲ್ವೇನ್ಲ? ಅರೆ ಬತ್ತ ಬತ್ತ ಸ್ಯಾನೆ ಬುದ್ವಂತ ಐತನ್ ರಾಮಣ್ಣ. ಅಣ್ಣ ದೊಡ್ಡ ಹೊಟ್ಟೆ ಹೇಳಿದ್ದು ಅದಕ್ಕೆ ನಾ ಎತ್ಕೊಂಡೋಗು ಅಂತ. ಲೈ ಸುಮ್ಕೆ ಇರಲ್ಲ, ಯಾವಾಗ ನೋಡಿದ್ರು ಇಂಥದ್ದು ಏನಾರ ಒಂದು ಹೇಳ್ತಾನೆ ಇರ್ತಾನೆ. ಅಣ್ಣ ಇವ್ರು ಹೇಳೋದಾಗ ತಪ್ಪೇನೈತೆ? ಅದಕ್ಕೆ ನಡೆಸ್ಕೊಂಡೆ ಕರ್ಕೊಂಡು ಹೋಯ್ತ್ಯಾ? ಎತ್ಕೊಂಡೋಗು. ಸುಮ್ಕೆ ಇರಲ್ಲ. ಏನಾರ ಹೇಳ್ತಾನೆ ರೀ. ಅಲ್ಲ, ಅವರೆಲ್ಲ ಹೇಳೋವರೆಗೂ ಕಾಯ್ಬೇಕಿತ್ತಾ? ಹಂಗಲ್ಲ, ನಾನೇ ಎತ್ಕೊಬಿಟ್ರೆ ಆಮೇಲೆ ಕಾಡ್ಕೊಬಿಡ್ತೇವೆ ಬಡಿತಾವು, ಅದಕ್ಕೆ. ಹಾರಾಡು ಪ್ರೀತಿ ಹಕ್ಕಿ ನಾವೀಗ ಜೋಡಿ ಹಕ್ಕಿ. ಹಬ್ಬ, ಗಾಡಿ ಗಂಟೆ ಎತ್ಕೊಬಂದೆ. ಸರಿ, ನೀವೆಲ್ಲ ನಡ್ರಲ್ಲ. ರಮಣ ಅದಕ್ಕೆ ಎತ್ಕೊಂಬಂದು ಖುಷಿಲಿ ಹೆಂಗೆ ಹೊಂಟೋದಿಯ? ನಿಧಾನಕ್ಕೆ ಹೋಗು. ಆಯ್ತು ಕಣಪ್ಪ, ನಡಿಯಲ್ಲ. ಅಮ್ಮರ ಬನ್ನಿ. ಮಂಜ, ಊಟದ ಬುಟ್ಟಿ ತೊಳ್ಕೊಂಡು ಮನೆಗೆ ತಂದ್ಬಿಡು. ಹಾಂ ಬರಲಾ? ಬಾಯ್ ಎಲ್ಲ ಮನೆಗೆ ಹೋಗಿ ಸೀದಾ. ಸರಿ, ನಾನಿನ್ನು ಬರ್ತೀನಿ. ಅಲ್ಲ, ನಿಮ್ಮನ್ನ ಎತ್ಕೊಂಡು ಹೋಗೋದು ಬೇಡವಾ? ಹಾಂ, ನನ್ನ ಚಪ್ಪಲಿ ಸರಿಯಾಗಿ ಐತೆ. ಆಗಾದ ಸಮಯ ಸಿಕ್ಕಿದ್ರೆ ಬರ್ತಾ ಇರಿ. ಈಗ ಬಂದಿದ್ದಕ್ಕೆ ಶಾನೆ ಥ್ಯಾಂಕ್ಸು. ಚಂದ್ರಿ, ಹೋಗಿ ತಗೊಂಡ್ಬಾ. ಅಯ್ಯೋ ಅಕ್ಕ, ನನಗೆ ಪತ್ರ ಗಿತ್ರ ಎಲ್ಲ ಗೊತ್ತಾಗಕ್ಕಿಲ್ಲ, ನೀವೇ ಹೋಗಿ. ಸರಿ, ಇಲ್ಲಿ ಯಾರು ಬರ್ತಾರೋ ಹಾಗೆ ನೋಡ್ಕೊ. ಸರಿ ಆಯಿತು.
ಅಕ್ಕ ಬಿಲ್ನೆ ನೋಡಿ ಅಕ್ಕ, ಯಾರನ್ನ ಬಂದ್ಬಿಡ್ತಾರೆ. ಏಯ್ ತಡಿಯೇ, ಇದೇನ್ ಮಾಮೂಲಿ ಪತ್ರ ಅನ್ಕೊಂಡಿದ್ಯಾ? ಆ ಟೀಚರ್ ಅದನ್ನ ಹುಷಾರಾಗಿ ಎತ್ತಿಟ್ಟಿದ್ದಾಳೆ. ಚಂದ್ರಿ, ಏ ಚಂದ್ರಿ, ಅಯ್ಯೋ ಅಕ್ಕ, ಆ ಮುದುಕಿ ಕೂಗ್ತಾಳೆ. ನಾನು ಹೋಗ್ಲಿಲ್ಲ ಅಂದ್ರೆ ಇಲ್ಲಿಗೆ ಬಂದ್ಬಿಡ್ತಾಳೆ. ನಾನು ನಿಮಿಷ ಹೋಗಿ ಬರ್ತೀನಿ, ನೀವು ಬೇಗ ನೋಡಿಟ್ಟಿರಿ. ಬಂದೆ ಸಾರ್ದಕ್ಕ. ನಮ್ಮರೆ ನಿಂತ್ಕೊಳ್ಳಿ. ನೀವು ಹ್ಞೂ ಅನ್ನಿ, ಇಲ್ಲಿಂದಾನು ನಿಮ್ಮನ್ನ ಎತ್ಕೊ ಹೋಗ್ತೀನಿ. ಅವರೇ ಬೇಡ ಬನ್ನಿ. ನಮ್ಮರೆ ಹ್ಞೂ ಅನ್ನಿ. ರಾಮರೇ ಬೇಡ, ಸಾಕು ಬನ್ನಿ. ಸರಿ ಬಿಡಿ, ಆಯಿತು. ಅಕ್ಕ, ಜಾನಕಿ ಅಕ್ಕ, ರಾಮಣ್ಣ ಯಾವಾಗ ಬಂದ್ರಿ? ಈಗ ತಾನೇ ಬಂದ್ವಿ. ಯಾಕೆ ಚಂದ್ರಿ? ಓ ಹೌದಾ, ಬನ್ನಿ ಬನ್ನಿ, ಊಟ ಮಾಡೋರಂತೆ. ಏ ಚಂದ್ರಿ, ಯಾಕಂಗೆ ಕಿಚ್ಕೋತಾ ಇದೆಯಾ? ಅದು ಜಾನಕಿ ಅಕ್ಕ ರಾಮಣ್ಣ ಬಂದಿದ್ದ ಖುಷಿಲಿ. ಜಾನಕಿ, ರಾಮ, ಈಗ ತಾನೇ ಹೊಲತಾವಿಂದ ಸುತ್ತಾಡ್ಕೊಂಡು ಬಂದೀವ್ರಿ. ಹೊಸಿ ಸುಧಾರಿಸ್ಕೊ ಹೋಗಿ. ಅದಕ್ಕೆ ನೀವ್ಯಾಕೆ ಇದೆಲ್ಲ ಮಾಡ್ತಾ ಇದ್ದೀರಾ? ಛೇ, ನೀವು ಬಂದೇ ಬಿಟ್ರಾ? ನೀವು ಬರೋ ಅಷ್ಟರಲ್ಲಿ ನಿಮ್ಮ ರೂಮ್ನ ಕ್ಲೀನ್ ಮಾಡ್ಬೇಕು ಅನ್ಕೊಂಡೆ ಬಾವಾ. ನಂದಿತಾ ಅವ್ರೆ, ನೀವ್ಯಾಕೆ ನಮ್ಮ ರೂಮ್ ಕ್ಲೀನ್ ಮಾಡ್ತಿದ್ದೀರಾ? ಅಲ್ಲ ಜಾನಕಿ, ರೂಮ್ನ ಹೀಗೆ ಇಟ್ಕೊಳ್ಳೋದು ಎಷ್ಟು ಧೂಳಿದೆ. ನಾನು ಕ್ಯಾಶುಯಲಾಗಿ ಹೋಗುವಾಗ ನೋಡಿದೆ. ಅಪ್ಪ, ಎಷ್ಟು ಗಲೀಜಿತ್ತು ಅಂದರೆ ಅದಕ್ಕೆ ನಾನೇ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿದೆ. ಎಲ್ಲ ಕ್ಲೀನಾಗೆ ಇತ್ತಲ್ಲ ಅದಕ್ಕೆ. ಅಯ್ಯೋ, ಹೇಗೆ ಗೊತ್ತಾಗುತ್ತೆ ಬಾವಾ? ಈ ರೂಮಲ್ಲಿ ಕ್ರಿಮಿಕೀಟಗಳು ಸೇರ್ಕೊಂಡಿರುತ್ತೆ. ಕ್ಲೀನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಒಂದು 5 ನಿಮಿಷ ಹೊರಗಡೆ ಇರಿ, ಅಷ್ಟರಲ್ಲಿ ಕ್ಲೀನ್ ಮಾಡಿಬಿಡ್ತೀನಿ. ಸರಿ, ಬನ್ನಿ ಬನ್ನಿ ನಡ್ರಿ. ಬನ್ನಿ, ಇಲ್ಲೇ ಒಂದು 2 ನಿಮಿಷ ಇರಿ. ಏ ಚಂದ್ರಿ, ಬಾರೆ. ನಡಿ.
ಕ್ಲೀನ್ ಆಯಿತು, ಹೋಗಿ ರೆಸ್ಟ್ ತಗೊಳ್ಳಿ. ನಂದಿತಾ ಅವರೇ, ಫೋನ್ ಬಿಟ್ಟು ಹೋಗ್ತಾ ಇದ್ದೀರಲ್ಲ? ಅದು ಸಾರಿ ಜಾನಕಿ, ಕೊಡು. ಥ್ಯಾಂಕ್ ಯು. ಆದರೂ ನೀವು ರೂಮ್ ಕ್ಲೀನ್ ಮಾಡೋ ಅವಶ್ಯಕತೆ ಇರಲಿಲ್ಲ. ನೋ ಪ್ರಾಬ್ಲಮ್. ನನ್ನ ಮನೇಲಿ ನಾನು ಕ್ಲೀನ್ ಮಾಡಿದೆ, ಇನ್ಯಾರು ಮಾಡ್ತಾರೆ ಜಾನಕಿ? ಇಟ್ಸ್ ಓಕೆ, ನೀನು ಹೋಗಿ ರೆಸ್ಟ್ ತಗೋ. ಬಾರೆ. ಎಸ್, ಹೆಂಗೋ ನಾನು ಪ್ಲಾನ್ ಮಾಡಿದ್ದಕ್ಕೆ ಕೆಲಸ ಸರಿಯಾಗಾಯ್ತು. ಅಬ್ಬ, ಅಂದರೆ ನೀವು ಸರಿಯಾದ ಟೈಮ್ಗೆ ಸರಿಯಾಗಿ ಕೆಲಸ ಮುಗಿಸಿದ್ರಿ ಅಂತ ಹೇಳ್ದೆ. ಹೇಗೋ ನಾವು ಅಂದ್ಕೊಂಡಿದ್ದ ಕೆಲಸ ಆಯ್ತಲ್ಲ. ಆದರೂ ಅಕ್ಕ, ಆ ಟೀಚರ್ಗೆ ನಮ್ಮ ಯಾಕೆ ಡೌಟ್ ಬಂದೈತೆ ಅನಿಸ್ತೈತೆ. ನೀವೇ ನೋಡಿದ್ರಲ್ಲ, ಏನೇನೋ ಪ್ರಶ್ನೆ ಕೇಳಿದ್ಲು. ಅವಳು ಏನು ಬೇಕಾದರೂ ಕೇಳಲಿ, ಪತ್ರ ಈಗ ನಮ್ಮ ಕೈ ಸೇರಿದ್ದಾಯ್ತಲ್ಲ. ನೋಡಿದ್ಯಾ, ಇದೆಲ್ಲನೂ ಆ ಕೋಣನ ಹೆಸರಲ್ಲೇ ಇದೆ. ಇದೊಂದನ್ನು ಹಿಡ್ಕೊಂಡು ಅವರಿಬ್ಬರನ್ನು ಹೇಗೆ ಆಡಿಸ್ತೀನಿ ಅಂತ ನೋಡ್ತೀರ. ಅಕ್ಕ, ಇದೇ ಖುಷಿಗೆ ಹೊಡಿರಿ ಒಂದು 5 ಪೈಸು. ನಮ್ಮ ಅತ್ತಿಗೆ ಈ ಕ್ವಾಣನ 8 ಸಲ ಕ್ಲೀನ್ ಮಾಡೋರಲ್ವ ನಮ್ಮರೆ? ಇದಕ್ಕಿಂತ ಮೊದಲು ರೂಮ್ ಇಷ್ಟು ಕ್ಲೀನ್ ಆಗಿರೋದು ನೀವು ನೋಡೇ ಇಲ್ವಪ್ಪ ಇಲ್ವಂದ್ರೆ? ಹಂಗಲ್ಲ, ಅತ್ತಿಗೆ ಕ್ಲೀನ್ ಮಾಡೋರಲ್ಲ ಅದಕ್ಕೆ ಹೇಳಿದೆ. ಪಾಪ ಮನೇಲಿ ಬೇರೆ ಬೇರೆ ಎಲ್ಲ ಕೆಲಸನೂ ಮಾಡ್ಕೊಂಡು ರೂಮ್ನು ಕ್ಲೀನ್ ಮಾಡೋರಲ್ಲ ಅದಕ್ಕೆ ಹೇಳಿದೆ.
ಏನಿಲ್ಲ ರಾಮೋರೆ, ಬಟ್ಟೆ ಇಟ್ಟಿದ್ದೆ ಒಂದು ಕಾಣ್ತಿಲ್ಲ. ಮೋಸ್ಟ್ಲಿ ಒಣಗಾಕಿದ ಬಟ್ಟೆ ತೊಗೋಬೇಕಾದ್ರೆ ನಂದಿತ್ ಅವ್ರು ಅವ್ರ ರೂಮಲ್ಲೇ ಇಟ್ಟರು ಅನಿಸುತ್ತೆ. ಬಂದೆ ಒಂದು ನಿಮಿಷ. ಸರಿ. ಅಯ್ಯೋ, ಕುತ್ಕೊಳ್ಳಿ ಅಂದಿತ್ತವ್ರೆ. ಯಾಕೆ? ಏನೋ ತಪ್ಪು ಮಾಡಿರೋರ ಹಾಗೆ ಗಾಬರಿ ಇರೋ ಹಾಗಿದೆ. ಏನೂ ಇಲ್ಲ. ಪಾಪ ನೀವು ನಾವಿಲ್ದಿರುವಾಗ ನಮ್ಮ ರೂಮ್ನ ಕಷ್ಟಪಟ್ಟು ಕ್ಲೀನ್ ಮಾಡಿದ್ರಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳಿ ಹೋಗೋಣ ಅಂತ ಬಂದೆ. ಇಂಥ ಒಳ್ಳೆ ಮನಸ್ಸು ಯಾರಿಗಿರುತ್ತೆ ಹೇಳಿ? ಇನ್ಮೇಲೆ ನೀವು ಇಂಥ ತೊಂದರೆ ಎಲ್ಲ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ನಿಂತ್ಕೋ ಚಂದ್ರಿ. ನಾನು ಇದನ್ನೆಲ್ಲ ಮಾಡೋಕೆ ಬಿಡಲ್ಲ. ಇದಕ್ಕೋಸ್ಕರನೇ ಅಲ್ವಾ ನೀವು ನಮ್ಮ ರೂಮಿಗೆ ಬಂದು ಅಷ್ಟೆಲ್ಲ ಡ್ರಾಮಾ ಮಾಡಿದ್ದು? ಛೇ, ಮುತ್ತಿದ್ಕೊಳಕ್ಕೆ ಎಷ್ಟೇ ಅವಕಾಶ ಕೊಟ್ಟರು ನೀವು ಬದಲಾಗಿಲ್ಲ ಅಲ್ವಾ? ಛೇ, ಮನೇಲಿ ಕಳ್ತನ ಮಾಡೋಷ್ಟು ಚೀಪ್ ಆಗಿಬಿಟ್ರಲ್ಲ ನಂದಿತ್ತವ್ರೆ. ಜಾನಕಿ, ಮಾತಿನ ಮೇಲೆ ನಿಗಾ ಇರಲಿ. ನೀನು ಮಾಡೋ ಕೆಲಸದ ಮೇಲೆ ನಿಗಾ ಇಲ್ಲ ಅಂದಮೇಲೆ ನನ್ನ ಮಾತಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಡ ನಂದಿತಾ. ತಗೋ, ಇದಕ್ಕೋಸ್ಕರನೇ ಅಲ್ವಾ ನಿಮ್ಮನ್ನ ತಾಯಿ ಹಾಗೆ ನಮ್ಮ ರಾಮವ್ರನ್ನ ಯಾಮಾರ್ಸ್ ಬಂದಿದ್ದು? ತಗೋ, ಇದನ್ನೆಲ್ಲ ನೀನೇ ಇಟ್ಕೋ. ಇದನ್ನೆಲ್ಲ ಇಟ್ಕೊಂಡು ಅದೇನು ಮಾಡ್ತೀನಿ ನಾನು ನೋಡು. ನೆನ್ಪ ಜಾನಕಿ. ನಾನು ನೀನು ಸುಮ್ಮನಾಗ್ತೀಯಾ? ಇನ್ನು ಮುಂದೆ ನನ್ನ ತಂಟೆಗೆ ಬರಲ್ಲ ಅಂದ್ಕೊಂಡು ನಿನಗೆ ಸಾಕಷ್ಟು ಅವಕಾಶಗಳನ್ನ ಕೊಟ್ಟೆ ಜಾನಕಿ. ಆದರೆ ನೀನು ಪ್ರತಿ ಸಲ ನನ್ನ ದಾರಿಗಟ್ಟ ಬರ್ತಾನೆ ಇದೆಯಾ. ಈ ಪೇಪರೆಲ್ಲ ಬರೀ ನೆಪ ಅಷ್ಟೆ. ನೋಡ್ತೀರಿ, ನೀನಾಗ ನೀನೇ ನಂದಿತಾ ಅವರೇ, ದೊಡ್ಡ ಮನೆ ಆಸ್ತಿನೆಲ್ಲ ನೀವೇ ತಗೊಳ್ಳಿ, ನನಗೂ ರಾಮು ಅವ್ರಿಗೂ ಏನೂ ಬೇಡ ಅಂತ ನಿನ್ನ ಬಾಯಾರೆ ನೀನೇ ಹೇಳ್ದೆ ಹೋದರೆ ನಾನು ಮಾದೇವಯ್ಯನವ್ರ ಮಗಳೇ ಅಲ್ಲ. ಹುಷಾರು ನಂದಿತಾ, ತಂದೆ ಹೆಸರನ್ನೇ ಬದಲಾಯಿಸೋದು ಚೆನ್ನಾಗಿರಲ್ಲ. ಜಾನಕಿ,